ನನ್ ಸೊಸೆ ಜೊತೆ ಮಾತಾಡಿದ್ರೆ ನಿಂಗೇನೆ ಹೊಟ್ಟೆ ಕಿಚ್ಚು? ಬಿಡಮ್ಮ, ಅವಳು ಇನ್ನು ಕೆಲ್ಸಕ್ಕೆ ಹೋಗ್ಬೇಕು, ಯಾಕೆ ಸುಮ್ನೆ ಹಿಂಸೆ ಕೊಡ್ತೀಯಾ? ಅದೇನೆ ಅವಳು ಇವಳು ಅನ್ಕೊಂಡು ಬಾಯಿ ಮೇಲೆ ಹಾಕ್ತೀನಿ. ಬಾಯಿ ತುಂಬಾ ಅತ್ಗೆ ಅಂತ ಕರಿಬಾರ್ದಾ? ಹಲೋ ಅತ್ಗೆ ಅವ್ರೆ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಅಮ್ಮ ಮಾತಾಡ್ತಾನೆ ಇರ್ತಾಳೆ. ನೀವ್ ಇವತ್ ಕೆಲ್ಸಕ್ಕೆ ರಜೆ ಹಾಕ್ಬೇಕಾಗತ್ತಷ್ಟೇ. ಮೈನಾ, ಅವಳು ತರ್ಲೆ, ನೀನೇನು ಅನ್ಕೋಬೇಡಮ್ಮ. ಪರವಾಗಿಲ್ಲ ಅಮ್ಮ. ಸರಿನಮ್ಮ, ನೀನ್ ರೆಡಿಯಾಗಿ ಕೆಲ್ಸಕ್ಕೆ ಹೊರಡು. ಏನಾರು ಆಯಸ್ಸಾಗಿದ್ರೆ ಇವತ್ತು ರಜೆ ಹಾಕ್ಬಿಡಮ್ಮ. ಇಲ್ಲ ಅಮ್ಮ, ನಾನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ತುಂಬಾ ದಿನದಿಂದ ಹೋಗಿಲ್ಲ ಅಲ್ವಾ, ಕೆಲ್ಸ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ನಾನ್ ಹೋಗಿಲ್ಲ ಅಂದ್ರೆ ಕುತ್ತಿಗೆಗೆ ಬಂದ್ಬಿಡುತ್ತಷ್ಟೇ. ಅಯ್ಯಯ್ಯೋ, ಹಾಗಿದ್ರೆ ಬೇಡ, ನೀನ್ ಕೆಲ್ಸಕ್ಕೆ ಹೊರಡು, ಆಮೇಲೆ ಬಂದು ರೆಸ್ಟ್ ಮಾಡು. ಹುಷಾರಮ್ಮ. ಸರಿ ಅಮ್ಮ, ಮಡಗ್ಲಾ? ಸರಿ ಕಣಮ್ಮ. ಲೋ ಮಗ್ನೆ, ನನ್ ಸೊಸೆ ಹಾಸ್ಟೆಲಿಗೆ ತಲುಪಿ ಆಗ್ಲೇ ಎದ್ದು ರೆಡಿ ಆಗಿದ್ದಾಳಂತೆ. ನೀನು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ನೀನು ನಡಿ. ಮೈನಾ, ಯಾರದು? ಓ, ನಿಮ್ ಮತ್ತೇನಾ? ಇದೇನಿದು ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಿದ್ದಾರೆ? ಅಲ್ಲ, ಅವ್ರಿಗೆ ನಿನ್ ಕಂಡ್ರೆ ಆಗ್ತಿರ್ಲಿಲ್ಲ ಅಲ್ವಾ? ಈಗ ನೋಡಿದ್ರೆ ಸೊಸೆ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾ ಇದೆ. ಮೈನಾ, ನಿಮ್ ಮತ್ತೆ ಸ್ಪೀಡ್ ನೋಡ್ತಿದ್ರೆ ನೀನು ಜಾಸ್ತಿ ದಿನ ಹಾಸ್ಟೆಲ್ ಅಲ್ಲಿ ಇರಲ್ಲ ಅಂತ ಅನ್ನಿಸ್ತಿದೆ. ಕೃಷ್ಣವೇಣಿ, ಮಾತಾಡ್ಸ್ಬಿಡ ನೀನ್ ನನ್ನ ಹತ್ರ. ಮೇಡಮು, ಮೇಡಮು ಏನಾಯ್ತು? ಮೇಡಮು, ಮೇಡಮು ಏನಾಯ್ತು? ತಲೆಗೆ ಬ್ಯಾಂಡೇಜ್ ಕಟ್ಕೊಂಡಿದ್ದೀರಾ? ಏನಿಲ್ಲ, ಅದು 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 ಸಣ್ಣ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಆಕ್ಸಿಡೆಂಟಾ? ಯಾವಾಗ? ಎಲ್ಲಿ? ಹೇಗಾಯ್ತು? ಆಸ್ಪತ್ರೆಗೆ ಹೋಗಿದ್ರಾ? ಡಾಕ್ಟರ್ ಅಂದ್ರು ನಿಮಗ್ ಜಾಸ್ತಿ ಪೆಟ್ಟಾಗಿಲ್ಲ ತಾನೆ? ಅಯ್ಯೋ, ಏನು ಗಾಬರಿ ಆಗ್ಬೇಡ ಮೈನಾ, ವಾಸಿ ಆಗತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದೆಲ್ಲ ಸರಿ, ಇದೆಲ್ಲ ಹೇಗಾಯ್ತು ಮೇಡಮು? ಅದು ಅದು ನೆನ್ನೆ ಕಾರ್ ಹತ್ಬೇಕಾದ್ರೆ ಒಂದು ಮರದ ರೆಂಬೆ ನನ್ನ ತಲೆ ಮೇಲೆ ಬಿದ್ಬಿಡ್ತು. ಅದ್ ಸ್ವಲ್ಪ ಗಾಯ ಇತ್ತು, ನೋವೇನಿಲ್ಲ. ರೆಂಬೆ ಬಿತ್ತ? ಗಾಬರಿ ಆಗುವಂಥದ್ದೇನಿಲ್ಲ ಮೈನಾ, ಸಣ್ಣ ಪೆಟ್ಟಾಗಿದೆ ಅಷ್ಟೇ. ಅದ್ ಸರಿ, ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರಂತೆ? ದೇವರ ದರ್ಶನ ಸೇವೆ ಎಲ್ಲ ಚೆನ್ನಾಗಾಯ್ತಾ? ಹಾ ಮೇಡಮು, ಯಾಕೋ ನಮ್ಮೆಲ್ರಿಗೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೋಗಿದ್ವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು ಮೇಡಮು. ಮೇಡಮು ನೋಡಿ, ಈಗ್ಲೇ ಹೇಳ್ತಿದ್ದೀನಿ, ನಿಮ್ಗೇನಾದ್ರೂ ಬೇಕು ಅಂದ್ರೆ ಒಂದೇ ಒಂದು ಕೂಗಾಕಿ ನಾನು ಓಡ್ ಬರ್ತೀನಿ. ನಿಮ್ಗೇನ್ ಬೇಕೋ ಎಲ್ಲ ಮಾಡ್ಕೊಡ್ತೀವಿ ನಾವು. ಆಯ್ತು ಮೈನಾ. ಜೋಪಾನ ಮೇಡಮು. ನನಗೇನಾದ್ರೂ ಅರ್ಜೆಂಟ್ ಬೇಕಾದ್ರೆ ನಿಮ್ಮನ್ನ ಕರಿತೀನಿ, ಆಯ್ತಾ? ಸರಿ ಮೇಡಮು. ನಾನೀಗ ಡ್ರೆಸ್ಸಿಂಗ್ಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನನಗೇನು ಗಾಯ ಆಗಿಲ್ಲ. ನೀನ್ ಹೋಗು ರೆಸ್ಟ್ ಮಾಡೋಗು.